ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಸೋಮವಾರ ಅಂದರೆ ಇವತ್ತಿನ ವ್ಲಾಗು. ಸಾಯಂಕಾಲ ಇವಾಗ 4 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆ ಹತ್ರ ಬಂದಿದ್ದೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಸ್ವಲ್ಪ ಅಮ್ಮ ಎಲ್ಲ ಇಲ್ಲಿ ನೋಡಿ ಮೂಟೆಗಳನ್ನು ಹಾಕೊಂಡು ಕೂತಿದ್ದಾರೆ. ಇದೆಲ್ಲವೂ ಕೂಡ ಹಳೆ ಪಾತ್ರೆ. ನಮ್ಮದು ಹಳೆ ಮನೇಲಿ ಇದ್ದಿದ್ದ ಪಾತ್ರೆ, ನಮ್ಮ ಮನೇಲಿ ಇದ್ದಿದ್ದ ಪಾತ್ರೆಗಳು ತುಂಬ ಪಾತ್ರೆ ಇತ್ತು ನಮ್ಮ ಮನೆ. ಅದೆಲ್ಲದನ್ನು ಚೀಲಗಳಿಗೆ ತುಂಬಿ ಅಮ್ಮನ ಮನೆ ಕೊಟ್ಟು ಕಳಿಸಿದ್ದೆ. ಅದೆಲ್ಲ ಹಾಕ್ಬಿಟ್ಟು ಮನೆಗೆ ಏನಾದರೂ ಐಟಮ್ ತರೋಣ ಅಂತೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ನಮ್ಮಮ್ಮ ತುಂಬ ದಿವಸದಿಂದ ಹೇಳ್ತಾಯಿದ್ರು, ಸ್ಟೆಪ್ಸ್ ಕೆಳಗೆ ಎಲ್ಲ ತುಂಬಿ ಇಟ್ಬಿಟ್ಟಿದ್ವಿ. ಇವಾಗ ಅದನ್ನೆಲ್ಲ ಎತ್ಕೊಂಡು ಹೋಗಿ ಆಟೋದಲ್ಲಿ ಪಾತ್ರೆ ಅಂಗಡಿಗಳಿರುತ್ತಲ್ವ, ಹೋಲ್ಸೇಲ್ ಪಾತ್ರೆ ಅಂಗಡಿ, ಅಲ್ಲಿ ಕೊಟ್ಬಿಟ್ರೆ ಕೆ ಜಿ ಲೆಕ್ಕದಲ್ಲಿ ಹಾಕ್ಕೋತಾರೆ. ಕೆ ಜಿ ಲೆಕ್ಕದಲ್ಲಿ ಹಾಕ್ಕೊಂಡು ನಮ್ಗೆ ಯಾವ್ದು ಬೇಕು ಅದನ್ನು ಪಾತ್ರೆಗಳನ್ನ ತೊಗೋಬೋದು. ಇದೆಲ್ಲ ನಮ್ಮನೆ ಪಾತ್ರೆಗಳು. ಫುಲ್ಲು ಕುಕ್ಕರ್ಗಳು, ಪಾತ್ರೆಗಳು, ತವಾಗಳು ಅದೆಲ್ಲದನ್ನು ಕೂಡ ಈಗ ಚೀಲದಲ್ಲಿ ತುಂಬಿ ಇವಾಗ ತೊಗೊಂಡೋಗಿ ಹಾಕ್ತಾಯಿದ್ದೀವಿ. ನಮ್ಮಮ್ಮ ಬೇಗನೆ ಬನ್ನಿ ಅಂತಂದರು, ಒಂದು 3 ಗಂಟೆ ಅಷ್ಟೊತ್ತಿಗೆ. ಹಂಗೇ ಒಂದು ಮಂಚ ಕೊಡಿಸು ಅಂತ ತುಂಬ ದಿವಸದಿಂದ ಕೇಳ್ತಾಯಿದ್ರು. ಲಾಸ್ಟ್ ಇಯರಿಂದನೂ ನಮ್ಮಮ್ಮ ಮಂಚ ತೊಗೋಬೇಕು ಅಂತ ಯೋಚಿಸ್ತಾನೇ ಇದ್ದರು, ತೊಗೊಳಕ್ಕಾಗಿರಲಿಲ್ಲ. ಇವತ್ತು ತೊಗೊಂಬಂದ್ಬಿಡೋಣ ಅಂತೇಳಿ ಹೊರಟಿದ್ದೀವಿ. ಮನೆ ಹತ್ರ ಹೂವುಗಳು ನೋಡಿ, ಇದು ಮತ್ತೆ ಹೊಸ್ದಾಗಿ ಹೂವುಗಳು ಬಿಟ್ಟಿದೆ, ಡೈಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ರೋಸ್ಗಳು ಬಿಟ್ಟಿತ್ತು. ಕುಯ್ಕೊಳ್ಳೋಕ್ಕೆಲ್ಲ ಟೈಮ್ ಇರಲಿಲ್ಲ, ಹಂಗಾಗಿ ಏನು ಕುಯ್ಕೊಳ್ಳೋಕೆ ಹೋಗಲಿಲ್ಲ ನಾವು. ಅಲ್ಲಿಂದ ಸೀದಾ ಈಗ ನಾವು ಸಿಟಿ ಕಡೆ ಹೊರಟ್ವಿ. ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡು. ತನು ಇನ್ನು ಕಾಲೇಜಿಗೆ ಹೋಗಿದ್ಲು. ಅವಳು ಬರೋವಷ್ಟರಲ್ಲಿ ಪಾತ್ರೆ ತೊಗೊಂಡು ಬಂದುಬಿಡೋಣ ಅಂತೇಳಿ ಬಂದ್ವಿ. ಇದು ಹೋಲ್ಸೇಲ್ ಪಾತ್ರೆ ಅಂಗಡಿ. ಲಾಸ್ಟ್ ಟೈಮ್ ಬಂದು ಅಮ್ಮಂಗೆ ಕುಕ್ಕರು ಅದಿದ್ದು ಎಲ್ಲ ಇಲ್ಲೇ ಕೊಡಿಸಿದ್ದೆ. ಇವಾಗಲೂ ಇಲ್ಲೇ ಬಂದಿದ್ದೀವಿ. ಬಂದುಬಿಟ್ಟು ಒಂದು ಕುಕ್ಕರು, ಹಾಗೆಯೇ ಒಂದು ಬಾಕ್ಸು, ಹಾಗೆಯೇ ಒಂದು ಪಾತ್ರೆ ಸ್ಟ್ಯಾಂಡು, ಇಷ್ಟನ್ನು ತೊಗೊಂಡು ಹಳೆ ಪಾತ್ರೆ ಹಾಕಿ ಅದ್ರ ಮೇಲೆ ಮತ್ತೆ 600 ರೂಪಾಯಿ ಹಾಕಿ ಇಷ್ಟು ಐಟಮ್ ತೊಗೊಬಂದು ಸೀದಾ ತೊಗೊಂಡೀಗ ನಮ್ಮ ಮನೆಗೆ ಬಂದ್ವಿ. ಟೈಮಲ್ಲೇ ತೊಗೊಂಡು ಬರೋಷ್ಟೊತ್ತಿಗೆ 5:35, 5:40 ಆಗಿತ್ತು. ತನು ಆಲ್ರೆಡಿ ಬಂದು ಎಲ್ಲೋಗ್ಬಿಟ್ಟಿದ್ದೀವಿ ಅಂತ ಕೆಳಗಡೆ ಓನರ್ ಹತ್ರ ಹೋಗಿ ಫೋನ್ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ಲು. ಅಷ್ಟೊತ್ತಿಗೆ ನಾವು ಮನೆಗೆ ಬಂದ್ವಿ. ನೋಡಿ, ಪಾತ್ರೆ ಸ್ಟ್ಯಾಂಡ್ ಇಲ್ಲೇ ಇಟ್ಟಿದ್ದೀವಿ. ಮತ್ತೆ ಅಮ್ಮಂಗೊಂದು ಮಂಚ ಕೊಡಿಸ್ಬಿಡೋಣ ಇವತ್ತೇ, ಮತ್ತೆ ಇನ್ನೆಷ್ಟು ಸತಿ ಓಡಾಡೋದು ಅಂತೇಳಿ ಇವತ್ತು ಆ ಕೆಲಸನೂ ಮುಗಿಸ್ಬಿಡೋಣ ಅಂತೇಳಿ ಈಗ ಹೊರಟಿದ್ದೀವಿ. ಹಂಗಾಗಿ ಇಲ್ಲೇ ನಮ್ಮ ಮನೆಗೆ ತಂದು ಪಾತ್ರೆ ಸ್ಟ್ಯಾಂಡು ಹಾಗೆ ಬಾಕ್ಸು ಎಲ್ಲದು ಇಟ್ಟಿದ್ದೀವಿ. ತನು ಈಗ ಬಂದು ಸ್ವಲ್ಪ ರೆಡಿ ಆಗ್ತಾಯಿದ್ದಾಳೆ. ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಸಿಟಿ ಕಡೆ ಹೋಗ್ಬೇಕಲ್ಲ ಅಂತೇಳಿ ಅವಳು ರೆಡಿ ಆಗ್ತಾಯಿದ್ದಾಳೆ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಫ್ರೆಂಡ್ಸ್, ಇದೊಂದು ಕಡ್ಬಿನ ಪಾತ್ರೆ ತೊಗೋಬೇಕು ಅಂತೇಳ್ಬಿಟ್ಟು. ಇವತ್ತು ತೊಗೊಂಡೆ. ಹಳೆ ಪಾತ್ರೆಗಳನ್ನೆಲ್ಲ ಹಾಕಿ ಚೆನ್ನಾಗಿದೆ ಕಡ್ಬಿನ ಪಾತ್ರೆ, ನಂಗೆ ತುಂಬ ಇಷ್ಟ. ನಾವು ಸ್ಟೀಮಲ್ಲಿ ಏನು ತರಕಾರಿ ಬೇಕಾದರೂ ಬೇಯಿಸ್ಬೋದು, ರೈಸ್ ಬೇಕಾದ್ರೂ ಬೇಯಿಸ್ಬೋದು, ಕಡುಬು ಬೇಕಾದರೂ ಬೇಯಿಸ್ಬೋದು, ಚೆನ್ನಾಗಿರುತ್ತೆ. ಹಾಗೆ ತನುಗೆ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡೆ. ಈ ಥರ ಸ್ಟೆಪ್ದು ಮುಂಚೆನೂ ಇವಳ ಹತ್ರ ಈ ಥರದ್ದೇ ಸ್ಟೆಪ್ದು ಸಣ್ಣದಿತ್ತು. ಇವಾಗ ಒಂಚೂರು ದೊಡ್ಡ ಸೈಜಲ್ಲಿ ತೊಗೊಂಡೆ. ನನಗೆ ಸ್ವಲ್ಪ ಸೆಲ್ಲೋ ಬಾಕ್ಸ್ ಬರ್ತಾವಲ್ಲ, ನನಗೆ ಯಾಕೋ ಅದರಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಅಂತೇಳಿ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅದರಲ್ಲಿ ಹಾಕ್ಕೊಡೋದಕ್ಕೆ. ಅದಕ್ಕೆ ಈ ಥರದ್ದು 2 ಸ್ಟೆಪ್ದಾದರೆ ಚೆನ್ನಾಗಿರುತ್ತೆ. ಅವಳಿಗೆ ಲಂಚ್ ಏನಾದರೂ ಚಪಾತಿ ಮತ್ತು ಪಲ್ಯ ಎಲ್ಲ ಒಟ್ಟಿಗೆ ತೊಗೊಂಡೋಗ್ಬೋದು, ಇಲ್ಲ ಅಟ್ಲೀಸ್ಟ್ ಫ್ರೂಟ್ಸು ಇನ್ನೇನಾದರೂ ಒಂದು ಒಟ್ಟಿಗೆ ಹಾಕ್ಕೊಂಡು ಹೋಗ್ಬೋದಲ್ವ ಅಂತೇಳಿ ಸ್ಟೀಲ್ ಬಾಕ್ಸ್ನೇ ಕೊಡಿಸ್ದೆ. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಒಂದು ಸ್ಟೀಲ್ ಬಾಕ್ಸ್ ಕೊಡಿಸ್ಬೇಕು ಅಂತೇಳಿ. ಆ ಪ್ಲಾಸ್ಟಿಕ್ದು ಸೆಲ್ಲೋದು ಬರುತ್ತಲ್ವ, ಅದನ್ನು ಕೊಟ್ಟು ಕಳಿಸೋದಕ್ಕೆ ಯಾಕೋ ಮನಸ್ಸು ಒಪ್ತಾನೆ ಇರಲಿಲ್ಲ. ಅದರೊಳಗಡೆ ಸ್ಟೀಲ್ ಇದೆ, ಮೇಲೆ ಮಾತ್ರ ಪ್ಲಾಸ್ಟಿಕ್ ಕೋಟಿಂಗ್ ಇದೆ, ಅಂದರೆ ಒಂಥರ ಪ್ಲಾಸ್ಟಿಕ್ ಹಾಟ್ ಬಾಕ್ಸ್ ಥರ ಇದೆ. ಆದರೂ ನನಗೇನೋ ಅದು ಅಷ್ಟೊಂದು ಸಮಾಧಾನ ಆಗ್ತಾ ಇರಲಿಲ್ಲ. ಹಂಗಾಗಿ ಈ ಬಾಕ್ಸ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ ಬಾಕ್ಸ್ ಕ್ವಾಲಿಟಿ, ಗಟ್ಟಿಯಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಈ ಬಾಕ್ಸು. ಇವಾಗ ತನು ಕೂಡ ರೆಡಿ ಆದಳು. ಸೀದಾ ಈಗ ಮತ್ತೆ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ಅಮ್ಮ, ನಾನು, ತನು, ನನ್ನ ಹಸ್ಬೆಂಡ್ 4 ಜನ ಸಿಟಿ ಕಡೆ ಹೋಗಿ ಹಂಗೇ ಫರ್ನಿಚರ್ ಅಂಗಡಿಗೆ ಹೋಗಿ ಮಂಚ ನೋಡೋಣ ಅಂತೇಳಿ ಹೊರಟ್ವಿ. ವಾತಾವರಣ ನೋಡಿ ಹೆಂಗಿದೆ. ಇವತ್ತು ನಮ್ಮೂರಲ್ಲಿ ಅಷ್ಟೊಂದು ಮಳೆ ಇರಲೇ ಇಲ್ಲ. ಇವತ್ತೆಲ್ಲ ಬಿಸಿಲಿತ್ತು, ಚೆನ್ನಾಗಿತ್ತು ಇವತ್ತೆಲ್ಲ. ಈಗ ಫರ್ನಿಚರ್ ಅಂಗಡಿಗೆ ಬಂದಿದ್ದೀವಿ. ಸುಮಾರು ನೋಡಿದ್ವಿ ಮಂಚಗಳು. ನೋಡಿ, ಇದು ಚೆನ್ನಾಗಿದೆ ಅನ್ನಿಸ್ತು. ದೊಡ್ಡ ಸೈಜಲ್ಲಿ ಕೂಡ ಇದೆ.
ಒಂದು 3 ಜನ ಆರಾಮಾಗಿ ಮಲ್ಕೋಬೋದು. ನಮ್ಮನೆ ಮಂಚದಷ್ಟೇ ದೊಡ್ಡದಾಗಿದೆ. ಹಾಗಾಗಿ ದೊಡ್ಡ ಸೈಜಲ್ಲೇ ತೊಗೊಳ್ಳೋಣ ಅಂತೇಳಿ ಇಲ್ಲೇ ಐ ಜಿ ರೋಡಿಗೆ ಬಂದಿದ್ದೀವಿ. ಐ ಜಿ ರೋಡ್ ಹತ್ರ ಒಂದು ದೊಡ್ಡದಿದೆ ಫರ್ನಿಚರ್ ಶಾಪು, ಅಲ್ಲಿ ಬಂದಿದ್ದೀವಿ. ಮಂಚ ನೋಡಿದ್ವಿ, ಬಟ್ ಇನ್ನೂ ಅದ್ರದ್ದು ಐಟಮ್ ಎಲ್ಲ ಗೋಡನಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಸುಮ್ಮನೆ ಹಾಗೆ ಫ್ರಂಟಲ್ಲಿ ಸ್ವಲ್ಪ ಇಟ್ಟಿರ್ತಾರೆ. ಗೋಡನಿಂದ ತರೋ ತನಕ ಅಲ್ಲೇ ವೆಯ್ಟ್ ಮಾಡಿ ಅದಾದಮೇಲೆ ಇವಾಗ ಅದನ್ನು ಹಾಕ್ಕೊಂಡು ಬಂದಿದ್ದಾಯಿತು. ಹಾಗೆ ಡ್ರೈವರು ಇದನ್ನು ಹಾಕ್ಕೊಬಂದಿದ್ರಲ್ಲ ಮಂಚ, ಅವರೇ ಫಿಟ್ ಮಾಡಿಕೊಡ್ತಾಯಿದ್ದಾರೆ. ಹಾಸಿಗೆನೂ ಕೂಡ ತೊಗೋಬೇಕಿತ್ತು, ಸದ್ಯಕ್ಕೆ ಈಗ ಹಾಸಿಗೆನೂ ತೊಗೊಳ್ಲಿಲ್ಲ. ನಮ್ಮಮ್ಮ ಆಲ್ರೆಡಿ ಇದೊಂದು ಹತ್ತಿ ಹಾಸಿಗೆ ಇದೆ, ಅದನ್ನೇ ಹಾಕಿದ್ದಾರೆ. ಈ ಮಂಚಕ್ಕೆ ಸ್ವಲ್ಪ ಅದು ಸಣ್ಣದೇ ಆಯಿತು, ಇನ್ನೂ ದೊಡ್ಡದು ಬೇಕಿತ್ತು. ಸದ್ಯಕ್ಕೆ ಈಗ ಇರಲಿ, ನೆಕ್ಸ್ಟು ಹಾಸಿಗೆ ತೊಗೊಂಡ್ರಾಯ್ತು ಅಂಥೇಳಿ ಇದನ್ನೇ ಹಾಕಿದ್ದೀವಿ. ಮಂಚ ನೋಡಿ ಈ ರೀತಿಯಾಗಿದೆ, ಚೆನ್ನಾಗಿದೆ ಅನಿಸ್ತು ಮಂಚ ನನಗೆ. ಇದತ್ರ ಹೆಡ್ ಬೋರ್ಡ್ ಥರ ಇದೆ, ಚೆನ್ನಾಗಿದೆ ಕುಷನ್ ಎಲ್ಲ. ಹಾಗೆ ಸೀದಾ ಈಗ ಟೈಮ್ ಆಗುತ್ತೆ, ತನು ಓದ್ಕೋಬೇಕು ಅಂತೇಳಿ ಮತ್ತೆ ಅಮ್ಮನ ಮನೆಯಿಂದ ಹೊರಟ್ವಿ. ಅಮ್ಮನ ಮನೆಯಿಂದ ಹೊರಟು ಹಾಗೆಯೇ ಸ್ವಲ್ಪ ಮನೆಗೆ ಸ್ವಲ್ಪ ಇದೆಲ್ಲ ಬೇಕಿತ್ತು, ಮಶ್ರೂಮ್ ಬೇಕಿತ್ತು. ನನ್ನ ಹಸ್ಬೆಂಡು ಬೆಳಿಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ ಇಲ್ಲಿ ಒಂದು ಮಾರ್ಟಿಗೆ ಬಂದ್ವಿ. ಹಾಗೆ ವೆನಿಲಾ ಎಸೆನ್ಸ್ ಇರಲಿಲ್ಲ ಮನೆಯಲ್ಲಿ. ನಾನು ಲಾಸ್ಟು ಟೈಮಲ್ಲಿ ಈ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಎಲ್ಲ ತೊಗೊಂಬಂದಿದ್ದೆ, ಕೇಕ್ ಎಲ್ಲ ಮಾಡಬೇಕು. ಹಾಗಾಗಿ ವೆನಿಲಾ ಎಸೆನ್ಸ್ ಇರಲಿಲ್ಲ. ವೆನಿಲಾ ಎಸೆನ್ಸ್ ಲಾಸ್ಟ್ ಟೈಮು ಸಿಗಲಿಲ್ಲ, ಇಲ್ಲಿ ಸಿಗುತ್ತೇನೋ ಅಂತ ಬಂದೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಸಿಗಲಿಲ್ಲ. ಇದು ಚೆನ್ನಾಗಿರುತ್ತೆ ಅದಕ್ಕಿಂತ. ಈಗ ಬೆಣ್ಣೆ ಪಾಸ್ತಾ ಇಷ್ಟೊಂದು ದೊಡ್ಡದು 75 ಪೀಸಾ ಬೈ ಒನ್. ಮನೆ ಮಶ್ರೂಮ್ ಚೆನ್ನಾಗಿಲ್ಲ. ಎಲ್ಲಿದೆ ಖಾರದ ಪುಡಿ? ದಾಲ್ ಮಖನಿ ಅಂದರೆ ಜಸ್ಟ್ ಹೀಟ್ ಆ್ಯಂಡ್ ಹೀಟ್ ಅಂತ, ಬರೀ ಬಿಸಿ ಮಾಡೋಕ್ಕೆ ತಿನ್ನೋದು. ಅದೇ ಆ ಕಡೆ ಎಲ್ಲ ಇರಬೇಕು. ನನ್ನ ಸೋಪ್ ಖಾಲಿ ಆಗುತ್ತೆ, ಇನ್ನೊಂದು ಸೋಪ್ ಇದೆಯಲ್ಲ, ಜೊತೆ ಇದನ್ನು ನನ್ನ ಲೈಫಲ್ಲಿ ಹಚ್ಬೇಕು ಕೂಡ. ಬಾ. ಯಾವುದು? ಬೇಡ ಬಾ, ಮುಖ ಹಾಳಾಗುತ್ತೆ, ಬೇಡ, ದುಡ್ಡಿಲ್ಲ ಬಾ. ಪೇರ್ಸೋದ್ರಲ್ಲಿ ಯಾವ್ದು ಹಚ್ಚುತ್ತಿದ್ದೀವಿ ಅದೇ ಹಚ್ಬೇಕು, ಯಾವುದೇದು ಹಚ್ಚೋದಲ್ಲ. ಮಯೋನಿಸ್ ಬೇಕಾ? ಯಾವ್ದು ತಂತೀಯ? ಮೈನೀಸ್ ಇರಿ, ಯಾವುದಿದೆ ಇದು? ಬಾರ್ಬಿಕ್ಯೂ ಎಲ್ಲ ಗಾರ್ಲಿಕ್ ಇಂದಿಲ್ವಾ? ಇಲ್ಲಿದೆ ನೋಡು ಮೇಲೆ. ಇದು ಬಾರ್ಬಿಕ್ಯೂ. ಎಗ್ಲೆಸ್ ಇದೆ, ಎಗ್ಲೆಸ್ ಚೆನ್ನಾಗಿದೆ ಅನಿಸುತ್ತೆ. ಇದು ತಂದೂರಿ ಚೆನ್ನಾಗಿರುತ್ತೆ. ಅದೇ ಹಾಂ ಸಾಕು ಬಾ, ಇನ್ನೇನು ಬಿಟ್ಟು. ₹130. ಇದು 30 ರುಪೀಸಾ? 20 ರುಪೀಸು ಇದು. ಪರವಾಗಿಲ್ಲ, 50 ರುಪೀಸ್ ಬರೋದು. ತರಿಸು, ಹಿಂದೆ ಬೆಲೆ ಹಾಕಿದಾರಾ? 50. ₹50 ಹಂಗಾರೆ ಅದು. ಮತ್ತು 20 ರುಪೀಸ್ ಇದು ₹30 ಇದು. ಅಂತ ಅನಿಸ್ತದೆ. ಧನಿಯಾ ಧನಿಯಾ ಇಲ್ಲ, ಖಾಲಿ ಇರುತ್ತೆ ಅದು. ಅಲ್ಲೇ ನೋಡೋದು ಕೇಳಿ. ₹79 ಅಣ್ಣ. ಕಾಲು ಕೆ ಜಿ ಇಲ್ಲ ತಗೋತ. ಇದೊಂದು ಕಸ್ಟರ್ಡ್ ಪೌಡರ್ ಅಷ್ಟೇನಾ? ವೆನಿಲಾ ಎಸೆನ್ಸೇ ಸಿಗ್ತಲ್ಲ. ಚೆನ್ನಾಗಿಲ್ಲ ಮಶ್ರೂಮ್. ಬೇಡ ಬಸ್ ಸಾಕು. ಇದು ಎಷ್ಟು?
ಅದು 125 ಹಂಗೆ ಸ್ಪ್ರೆಡ್ ಮಾಡೋಕ್ಕೆ ಸ್ಪ್ರೆಡ್ ಮಾಡೋದು ಬೇಡ ಅದಾದ್ರೆ ಹೆಂಗಾದ್ರೂ ಹಚ್ಬೋದಲ್ಲ. ಒಳ್ಳೆ ಇದನ್ನು ತೊಗೊಂಡ್ಬಿಡು ಇದರಲ್ಲಿ ನನ್ನ ನಂಬರ್ ಕೂಡ ಬಂದಿದೆ. ಹಾಂ 990. ಫ್ರೆಂಡ್ಸ್, ಈಗ ಸಣ್ಣದಾಗಿ ಶಾಪಿಂಗ್ ಆಯಿತು. ನಾವು ತೊಗೊಳಕ್ಕೆ ಹೋಗಿದ್ದು ವೆನಿಲಾ ಎಸೆನ್ಸು ಮತ್ತು ಮಶ್ರೂಮು, ಅದೆರಡೂ ಸಿಕ್ಕಲಿಲ್ಲ. ಬೇರೆ ಎಲ್ಲ ತೊಗೊಂಡು ಬಂದ್ವಿ. ಅಂದರೆ ತುಂಬ ಏನು ಜಾಸ್ತಿ ತರಲಿಲ್ಲ, ಸ್ವಲ್ಪ ತೊಗೊಂಡು ಬಂದ್ವಿ. ಇದು KM ರೋಡಲ್ಲಿ ಬರುವಂಥ ಸ್ಮಾರ್ಟ್ ಬಜಾರು ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ. ಡಿಸ್ಕೌಂಟ್ ಎಲ್ಲ ಚೆನ್ನಾಗಿತ್ತು ಅನ್ನಿಸ್ತು. ಹಾಗಾಗಿ ಇಲ್ಲೇ ಹೋಗಿ ತೊಗೊಂಡು ಬಂದ್ವಿ. ಇವತ್ತೇ ಫಸ್ಟ್ ಇಲ್ಲಿ ಹೋಗಿದ್ದು. ಅಲ್ಲಿಂದ ಸೀದಾ ಈಗ ಮನೆ ಕಡೆ ಹೋಗೋಣ ಅಂತೇಳಿ ಬರ್ತಾಯಿದ್ದೀವಿ. ಬೇರೆ ಕಡೆ ಒಂದು 2-3 ಕಡೆನೂ ನೋಡಿದ್ವಿ, ಮಶ್ರೂಮ್ ಎಲ್ಲಾದರೂ ಸಿಗುತ್ತಾ ಅಂತೇಳಿ. ಮಶ್ರೂಮ್ ಬಿರಿಯಾನಿ ಮಾಡಬೇಕಿತ್ತು, ಮಾಡೋಣ ತುಂಬ ದಿವಸ ಆಗಿದೆ ಅಂತೇಳಿ ಅಂದ್ಕೊಂಡು ನೋಡಿದ್ವಿ, ಸಿಕ್ಕಲೇ ಇಲ್ಲ. ನಮ್ಮ ಊರಲ್ಲಿ ಅಷ್ಟೊಂದು ಮಶ್ರೂಮ್ ಎಲ್ಲ ಸಿಗಲ್ಲ. ಎಲ್ಲೋ ಈ ಥರ ಬಜಾರ್ಗಳಲ್ಲಿ, ಮೋರಲ್ಲಿ ಈ ಕಡೆ ಮಾತ್ರ ಸಿಗುತ್ತೆ. ಇನ್ನು ಶಾಪ್ಗಳಲ್ಲೆಲ್ಲ ಯಾರೂ ಮಶ್ರೂಮ್ ಇಟ್ಟೇ ಇರಲ್ಲ. ಬೇರೆ ಕಡೆ ಎಲ್ಲಾದರೂ ಇಡ್ತಾರೋ ಏನೋ ಗೊತ್ತಿಲ್ಲ. ನಾನು ನೋಡ್ದಂಗೆ ಎಲ್ಲೂ ಸಿಗಲೇ ಇಲ್ಲ ಮಶ್ರೂಮು ಇಷ್ಟು ದಿನದಲ್ಲಿ ನಮಗೆ. ಬೆಳಗ್ಗೆ ಟೈಮಲ್ಲಿ ಬಂದರೆ ಮಶ್ರೂಮು ಈ ಬಜಾರ್ಗಳಲ್ಲಿ ಸಿಗುತ್ತಂತೆ, ಸಾಯಂಕಾಲ ಹೊತ್ತಿಗೆಲ್ಲ ಖಾಲಿ ಆಗಿಬಿಡುತ್ತಂತೆ. ಅಲ್ಲಿ 2 ಪ್ಯಾಕ್ ಇತ್ತು ಸ್ಮಾರ್ಟ್ ಬಜಾರಲ್ಲಿ, ಬಟ್ ಅದು ತುಂಬಾ ಕಪ್ಪಗಾಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ತೊಗೊಳ್ಳೇ ಇಲ್ಲ ನಾವು. ಸೀದಾ ಈಗ ಅಲ್ಲೇ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವತ್ತೇನಷ್ಟು ಮಳೆ ಇರಲಿಲ್ಲ. ಇವಾಗ ಸಾಯಂಕಾಲ ನಾವು ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ, ಅಂದರೆ ಮಂಚ ಎಲ್ಲ ಅಮ್ಮನ ಮನೆ ಫಿಟ್ ಮಾಡಿ ಎಲ್ಲ ಬರಬೇಕಾದ್ರೆ ಸಣ್ಣದಾಗಿ ಮಳೆ ಶುರುವಾಯಿತು. ತುಂಬ ಜೋರೇನು ಮಳೆ ಇರಲಿಲ್ಲ ಇವತ್ತು. ಇನ್ನು ತನೂ ಸ್ವಲ್ಪ ಓದ್ಕೋಬೇಕು ಅಂತೇಳಿ ಬೇಗನೆ ಜಾಸ್ತಿ ಹೊತ್ತು ಟೈಮು ಹೊರಗಡೆ ಸ್ಪೆಂಡ್ ಮಾಡಲೇ ಇಲ್ಲ, ಸೀದಾ ಮನೆ ಕಡೆನೇ ಬಂದುಬಿಟ್ವಿ. ಓ, ನಮ್ಮಮ್ಮ ಮನೆ ಉಪ್ಪು ಎಲ್ಲ ಇಲ್ಲೇ ಬಿಟ್ಟೋಗ. ಈಗ ಮನೆಗೆ ಬಂದಾದಮೇಲೆ ಏನೆಲ್ಲ ತೊಗೊಬಂದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಪಾಸ್ತಾ ತೊಗೊಬಂದೆ, ತುಂಬ ದಿವಸ ಆಗಿತ್ತು ಪಾಸ್ತಾ ಮಾಡಿರಲಿಲ್ಲ. ಹಾಗೆ ಧನಿಯಾ ಪೌಡ್ರು ಕೂಡ ಸ್ವಲ್ಪ ಇತ್ತು, ಹಾಗಾಗಿ ಒಂದು ಧನಿಯಾ ಪೌಡ್ರು, ಹಾಗೆ ಕಸ್ಟರ್ಡ್ ಪೌಡರು, ಹಾಗೆಯೇ ಒಂದು ಚೀಸ್ ಇದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತಲ್ಲ ಆ ಥರದ್ದು. ನಾನು ಸ್ಲೈಸ್ ಥರ ಬರುತ್ತಲ್ವ ಅದು ನೋಡಿದೆ, ಅದು ಅಲ್ಲಿ ಕಾಣಿಸ್ಲಿಲ್ಲ. ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡ್ರ್ ಮೇಲೆಲ್ಲ ಆಫರ್ ಚೆನ್ನಾಗಿತ್ತು ಅಂತೇಳಿ ಅದನ್ನು ತೊಗೊಬಂದ್ವಿ. ಹಾಗೆ ಒಂದು ಮಯೋನೈಸ್ ತೊಗೊಬಂದ್ವಿ. ಇಷ್ಟೇ ಸಿಂಪಲ್ಲಾಗಿ ಸಣ್ಣ ಶಾಪಿಂಗು. ಚಿನ್ನು ಟೈಮ್ ಆಯಿತು ಚಿನ್ನಿ, 10 ಗಂಟೆ. ಊಟ ಮಾಡಿಸ್ತಾ ಮಗುಗೆ? ತಿಂದಿಲ್ಲ ತನು? ತಿಂದ? ಹೊಟ್ಟೆ ತುಂಬ ತಿಂದ ಇಲ್ವಾ? ತಿಂದಿಲ್ವಾ ಮನೆ? ತಿಂದ? ಫ್ರೆಂಡ್ಸ್, ಈಗ ರೈಸು ಹಾಗೆ ಸಾಂಬಾರು ಐತೆ, ಊಟ ಮಾಡಬೇಕು. ನನ್ನ ಹಸ್ಬೆಂಡು ತನ್ನದು ಆಲ್ರೆಡಿ ಊಟ ಆಗಿದೆ, ನಂದು ಊಟ ಆಗಬೇಕು. ಅಲ್ಲೆಲ್ಲ ಹೋಗಿ ಬಂದು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಿದೆ. ಈಗ ಎಡಿಟ್ ಮಾಡಿಬಿಟ್ಟು ಇನ್ನೇನೀಗ ಅಪ್ಲೋಡ್ ಮಾಡಬೇಕು. ಹಾಗೆ ಊಟ ಮಾಡ್ತಾ ಅಪ್ಲೋಡ್ ಮಾಡಿಬಿಡ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.